ಸಿಎಂ ಮಾತನಾಡಿದ್ದನ್ನ ನೋಡಿದ್ರಿ. ಗೃಹ ಸಚಿವರು ಬಂದ ನಂತರ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗತ್ತೆ ಅಂತ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಫೋನ್ ಸಂಪರ್ಕದಲ್ಲಿ. ಆರ್ ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ತಮ್ಮ ಗಮನಕ್ಕೆ ಬಂದಿದೆ, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ನನಗನ್ಸುತ್ತೆ ಇದು ಒಂದು ದುಷ್ಟ ಕೂಟದ ಕ್ರಿಯೆ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿಷ್ಠಿತವಾದಂತ ಹೋಟ್ಲನ್ನ ಹುಡುಕಿದ್ದಾರೆ ಅಂದ್ರೆ ಇದು ಬ್ಲಾಸ್ಟ್ ಮಾಡಿದ್ದಾರೆ ಅಂತಾನೆ ಅನ್ಸ್ತೈತೆ. ಈಗಿರುವಂತ ಪ್ರಾಥಮಿಕ ವರದಿಯಲ್ಲಿ ಇದು ಬ್ಲಾಸ್ಟ್ ಅಂತಾನೆ ಕನ್ಫರ್ಮ್ ಆಗ್ತಾ ಇದೆ. ಇಲ್ಲ, ಸಿಎಂಎ ಸ್ಪಷ್ಟಪಡಿಸಿದ್ರು ಇದು ಹೈ ಇಂಟೆನ್ಸಿಟಿ ಬ್ಲಾಸ್ಟ್ ಅಂತ. ಸಿಎಂಎ ಸ್ಪಷ್ಟಪಡಿಸಿದ್ರು ಈಗ ತಾನೆ. ಹೌದು, ಪೊಲೀಸರು ಅದನ್ನ ಕನ್ಫರ್ಮ್ ಮಾಡಬೇಕು. ನನಗನ್ಸ್ತೈತೆ ಇದು, ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ಲಾ ಅಂಡ್ ಆರ್ಡರ್ ಕುಸ್ತೋಗಿದೆ ಅಂತೇಳಿ. ಆದ್ರೂ ಸರ್ಕಾರ ಎಚ್ಚರಗೊಳ್ಳಿಲ್ಲ. ಮೊನ್ನೆ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು, ಆದ್ರೂ ಎಚ್ಚರಗೊಳ್ಳಿಲ್ಲ. ಅಂದ್ರೆ ಒಂದ್ ಮನಸ್ಥಿತಿ ಬದಲಾವಣೆ ಆಗ್ಬಿಟ್ಟಿದೆ ಜನಗಳಿಗೆ. ಅಂದ್ರೆ ಯಾರು ಬಾಲ ಮುಚ್ಕೊಂಡು ಕೂತಿದ್ರು ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಈಗ. ಧೈರ್ಯವಾಗಿ ನಾವೇನ್ ಮಾಡಿದ್ರು ಯಾರು ನಮ್ಮನ್ನ ಏನು ಮಾಡಲ್ಲ, ನಮ್ಗೆ ಸರ್ಕಾರದ ಬೆಂಬಲ ಇದೆ, ನಾವು ಓಟ್ ಹಾಕ್ತೀರಿ, ಈ ತರದೆಲ್ಲ ಒಂದು ಮಾನಸಿಕ ಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಟೂ ಅರ್ಲಿ ಅನ್ಸುತ್ತೆ ಅಶೋಕ್ ಅವರೇ, ಈ ಕನ್ಕ್ಲೂಷನ್ಗೆ ಬರೋದು ಟೂ ಅರ್ಲಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಯಾರು ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ತಾವೇ ಹೇಳಿದಿರಲ್ಲ ಈಗ ಬ್ಲಾಸ್ಟ್ ಅಂತ. ಬ್ಲಾಸ್ಟ್ ಅಂತ ಹೇಳಿದಾರೆ, ಯಾರು ಅಂತ ಹೇಳಿಲ್ಲ. ನಾವು ಈಗಲೇ ಅದು ಪಾಕಿಸ್ತಾನ ಬಿಟ್ರೆ ನಮ್ಮ ದೇಶದ ವಿರೋಧಿ ದೇಶ ಇರೋದು ಪಾಕಿಸ್ತಾನ ಒಂದೇ. 99% ಚಾನ್ಸಸ್ ಅದೇ ಟೆರರಿಸ್ಟ್, ಉಳಿದಂತದ್ದು 1% ಇದ್ದೇ ಇರುತ್ತೆ. ಸೊ ಆಗ್ಲಿ, ಏನೇ ಆದ್ರೂ ಕೂಡ ಇದೊಂದು ಬೆಂಗಳೂರಿಗೆ ಬೆದರಿಕೆ ಹಾಕುವಂತ ಒಂದು ಕೃತ್ಯ, ಇದನ್ನ ನಾನು ಖಂಡಿಸ್ತೀನಿ. ಸೊ ಈ ತರದ ಘಟನೆಗಳಾಗೋದ್ರಿಂದ ಈ ಬ್ರ್ಯಾಂಡ್ ಬೆಂಗಳೂರು ಏನಿದೆ ಅದೆಲ್ಲ ಹೋಗ್ತಾ ಇದೆ ಈಗ. ಸೊ ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಇನ್ನೂ 1 ಅವರ್ ಆದ್ಮೇಲೆ ಪೂರ್ಣ ಮಾಹಿತಿ ಬರ್ತದೆ. ಅದಾದ್ಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.